ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡ್ತೀವಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ. ನಾವಿವಾಗ ತಿಳ್ಕೊಳ್ಳೋಣ ಪಿತೃಪಕ್ಷ ಕುರಿತು ತಿಳಿದುಕೊಳ್ಳೋಣ ಸ್ನೇಹಿತರೆ. ಕ್ಯಾಲೆಂಡರ್ನಲ್ಲಿ ಮಹತ್ವದ ಅವಧಿಯಾದ ಪಿತೃಪಕ್ಷವು ಪೂರ್ವಜರನ್ನು ಆಚರಣೆಗಳು ಮತ್ತು ಅರ್ಪಣೆಗಳ ಮೂಲಕ ಗೌರವಿಸಲು ಮೀಸಲಾಗಿರುತ್ತದೆ. ವರ್ಷ 2025ರಲ್ಲಿ ಪಿತೃಪಕ್ಷವು ಸೆಪ್ಟೆಂಬರ್ ತಿಂಗಳಿನ 7ನೇ ತಾರೀಕಿನ ದಿನ ಆಲ್ರೆಡಿ ಪ್ರಾರಂಭ ಆಗಿದೆ. ಸೆಪ್ಟೆಂಬರ್ ತಿಂಗಳಿನ 21ನೇ ತಾರೀಕಿನ ದಿನ ಕೊನೆಗೊಳ್ಳುತ್ತದೆ. ಈ ತಿಂಗಳು 21ನೇ ತಾರೀಕಿಗೆ ಪಿತೃಪಕ್ಷವು ಕೊನೆಗೊಳ್ಳುತ್ತದೆ. ಭಾರತದ ಅತ್ಯಂತ ಪವಿತ್ರ ನಗರಗಳಲ್ಲಿ ಒಂದಾದ ಕಾಶಿ ಈ ಅವಧಿಯಲ್ಲಿ ಪಿಂಡದಾನ, ತರ್ಪಣ ಮತ್ತು ಶ್ರಾದ್ದ ಆಚರಣೆಗಳನ್ನು ಮಾಡಲು ಒಂದು ಪ್ರಮುಖ ತಾಣವಾಗಿದೆ. ಮತ್ತು ದೇಶಾದ್ಯಂತ ಭಕ್ತರು ತಮ್ಮ ಪೂರ್ವಜರಿಗೆ ಗೌರವ ಸಲ್ಲಿಸಲು ಮತ್ತು ಅವರ ಅಗಲಿದ ಆತ್ಮಗಳಿಗೆ ಶಾಂತಿ ಕೋರಿ ಕಾಶಿಗೆ ಭೇಟಿ ನೀಡುತ್ತಾರೆ. ಪಿತೃಪಕ್ಷದ ಮಹತ್ವ. ಪಿತೃಪಕ್ಷ ಅಥವಾ ಮಹಾಲಯ ಪಕ್ಷವನ್ನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಹಿಂದೂ ನಂಬಿಕೆಗಳ ಪ್ರಕಾರ ಈ 15 ದಿನಗಳಲ್ಲಿ ಪೂರ್ವಜರಿಗೆ ಆಹಾರ, ನೀರು ಮತ್ತು ಪ್ರಾರ್ಥನೆಗಳನ್ನು ಅರ್ಪಿಸುವುದರಿಂದ ಅವರ ಆತ್ಮಗಳಿಗೆ ಮೋಕ್ಷ ಸಿಗುತ್ತದೆ. ಶಾಸ್ತ್ರಗಳು, ವಿಶೇಷವಾಗಿ ಗರುಡ ಪುರಾಣ ಮತ್ತು ಮತ್ಸ್ಯ ಪುರಾಣ, ಕಾಶಿ, ಗಯಾ ಮತ್ತು ಪ್ರಯಾಗ್ರಾಜ್ ನಂತಹ ಪವಿತ್ರ ಸ್ಥಳಗಳಲ್ಲಿ ಶ್ರಾದ್ದ ಮಾಡುವ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಪೂರ್ವಜರನ್ನು ಗೌರವಿಸಲು ಮತ್ತು ಅವರ ಆತ್ಮಗಳಿಗೆ ಆಹಾರ, ನೀರು ಮತ್ತು ಪ್ರಾರ್ಥನೆಗಳನ್ನು ಅರ್ಪಿಸಲು ಮೀಸಲಾದ 15 ದಿನಗಳ ಅವಧಿ ಪಿತೃಪಕ್ಷವಾಗಿದೆ. ಈ ಅವಧಿಯಲ್ಲಿ ಹಿಂದೂಗಳು ತಮ್ಮ ಪೂರ್ವಜರ ನೆನಪಿನಲ್ಲಿ ಶ್ರಾದ್ದ, ಪಿಂಡದಾನ ಮತ್ತು ತರ್ಪಣದಂತಹ ಕಾರ್ಯಗಳನ್ನು ಮಾಡುತ್ತಾರೆ. ಪಿತೃಪಕ್ಷದಲ್ಲಿ ಪೂರ್ವಜರ ನಿಸ್ವಾರ್ಥ ಪ್ರೀತಿ ಮತ್ತು ತ್ಯಾಗಕ್ಕಾಗಿ ಕೃತಜ್ಞತೆ ಸಲ್ಲಿಸಲಾಗುತ್ತದೆ. ಪೂರ್ವಜರ ಋಣವನ್ನು ತೀರಿಸಲು ಈ ಅವಧಿಯಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಆತ್ಮಶಾಂತಿ ಪೂಜೆ ಮಾಡಲಾಗುತ್ತದೆ. ಈ ಸಮಯದಲ್ಲಿ 12 ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ವಿಭಿನ್ನ ಬದಲಾವಣೆಗಳು ಕಂಡುಬರುತ್ತವೆ. ಹಾಗಾದರೆ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ವಿಡಿಯೋ ಅಪ್ಡೇಟ್ಗಳಿಗಾಗಿ ತಪ್ಪದೇ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಪಿತೃಪಕ್ಷದ ಈ ಸಮಯ ಮಕರ ರಾಶಿಯವರಿಗೆ ಉತ್ತಮವಾಗಿಲ್ಲ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿವಾದಗಳು ಉಂಟಾಗಬಹುದು. ಕೆಲಸದಲ್ಲಿ ಒತ್ತಡ, ಕಿರಿಕಿರಿ ಹೆಚ್ಚಾಗಲಿದೆ. ಹೂಡಿಕೆಯಿಂದ ನಷ್ಟವಾಗುವ ಸಾಧ್ಯತೆ ಇದೆ. ಜಾಗರೂಕರಾಗಿರಿ. ಕುಟುಂಬಸ್ಥರ ಕುತಂತ್ರದಿಂದಾಗಿ ನಿಮ್ಮ ಕೈ ಸೇರಬೇಕಿದ್ದ ಆಸ್ತಿ ತಪ್ಪಿ ಹೋಗಬಹುದು. ನಿಮ್ಮೆಲ್ಲ ಆಸೆಗಳು ಈಡೇರದೇ ಇರಲಿದೆ. ಇದಕ್ಕೆ ಕಾರಣ ಪೂರ್ವಜರ ಕೋಪವಾಗಿರಬಹುದು. ಇದರಿಂದ ಪರಿಹಾರ ಕಂಡುಕೊಳ್ಳಲು ಶನಿವಾರ ಎಣ್ಣೆ ದೀಪವನ್ನು ಬೆಳಗಿಸಿ, ಕಪ್ಪು ಎಳ್ಳನ್ನು ದಾನ ಮಾಡಿ, ಜೊತೆಗೆ ಪೂರ್ವಜರಿಗೆ ಪೂಜೆ ಸಲ್ಲಿಸಿ ಮತ್ತು ಅವರ ಇಷ್ಟಪಡುವ ಆಹಾರವನ್ನು ಕಾಗೆಗಳಿಗೆ ನೀಡುವುದರಿಂದ ಶುಭವಾಗುವುದು. ವೀಕ್ಷಕರೇ, ಮಕರ ರಾಶಿ ಜಾತಕದ ಪಿತೃಪಕ್ಷದ ಮಾಹಿತಿ ಇದಾಗಿದೆ. ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿರಂತರ ವಿಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕದ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಪಿತೃಪಕ್ಷವನ್ನು ಯಾವ ರೀತಿ ಆಚರಣೆ ಮಾಡಲಾಗುತ್ತದೆ ಮತ್ತು ಎಲ್ಲಿ ಆಚರಣೆ ಮಾಡಿದರೆ ತುಂಬ ಶ್ರೇಷ್ಠವಾಗಿರುತ್ತದೆ ಅನ್ನೋದನ್ನು ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಕಾಶಿ, ಗಯಾ ಈ ಥರ ಜಾಗಗಳಲ್ಲಿ ಪಿತೃಪಕ್ಷ ಅಂದರೆ ಪಿಂಡದಾನವನ್ನು ಮಾಡೋದ್ರಿಂದ ಹಿರಿಯರಿಗೆ ತೃಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅವರಿಗೆ ತೃಪ್ತಿ ಆಗಬೇಕು, ಸಮಾಧಾನ ಆಗಬೇಕು ಅಂದರೆ ಅವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂದರೆ ಈ 15 ದಿನಗಳ ಕಾಲ ಅಂದರೆ ಸೆಪ್ಟೆಂಬರ್ 7ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೂ ಪಿತೃಪಕ್ಷವನ್ನು ಆಚರಿಸಲಾಗುತ್ತದೆ. ಹಿಂದೂ ಸಂಪ್ರದಾಯದಂತೆ ಹಿಂದೂಗಳಲ್ಲಿ ತುಂಬ ಆಚರಣೆ ಇದೆ. ಈ 15 ದಿನಗಳಲ್ಲಿ ಸ್ವರ್ಗದ ಬಾಗಿಲನ್ನು ತೆರೆದಿರ್ತಾರಂತೆ. ಹಾಗಾಗಿ ಪ್ರತಿಯೊಬ್ಬರು, ಮರಣ ಹೊಂದಿದ ಪ್ರತಿಯೊಬ್ಬರು ಕೂಡ ತಮ್ಮ ಮನೆಗೆ ಆಗಮಿಸಿ ಪೂಜೆ, ಪುನಸ್ಕಾರ, ಆಹಾರಗಳನ್ನು ಸೇವಿಸ್ತಾರೆ ಅನ್ನೋ ನಂಬಿಕೆ ಕೂಡ ಹಿಂದಿನಿಂದಲೂ ಬೆಳೆದು ಬಂದಿದೆ. ಯಾಕಂದರೆ ಹಿರಿಯರಿಗೆ ಎಡೆ ಇಕ್ಕೋದ್ರಿಂದ ಅವರ ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನೋದು ಪೂರ್ವಜರು ಹೇಳ್ಕೊಟ್ಟಿರೋ ಮಾಹಿತಿ ಇದು. ಮೊದಲಿಂದನೂ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಈ 15 ದಿನಗಳಲ್ಲಿ ಪಿತೃಗಳಿಗೆ ತರ್ಪಣ ಬಿಡೋದಾಗಿರ್ಬೋದು, ಪಿಂಡದಾನ ಮಾಡೋದು ಮತ್ತು ಅವರು ಇಷ್ಟಪಡೋ ಪ್ರತಿಯೊಂದು ಆಹಾರನ ಮಾಡಿ ನೈವೇದ್ಯವಾಗಿ ಅವರಿಗೆ ಇಟ್ಟು ಪೂಜೆನ ಮಾಡ್ತಾರೆ. ಬಟ್ಟೆ ಮತ್ತು ಅವರು ಉಡ್ತಿರೋ ಬಟ್ಟೆ ಮತ್ತು ಅವರಿಗೆ ಯಾವ ಆಹಾರ ಇಷ್ಟ ಆಹಾರವನ್ನು ಇಟ್ಟು ಫೋಟೋ ಮುಂದೆ ಇಟ್ಟು ಪೂಜೆ ಪುನಸ್ಕಾರ
ಪುನಸ್ಕಾರಗಳನ್ನು ಮಾಡ್ತಾರೆ. ಹಿಂದೂ ಸಂಪ್ರದಾಯದ ಪ್ರಕಾರ ಪ್ರತಿಯೊಬ್ಬರು ಕೂಡ ಆಚರಣೆಯನ್ನು ಹಿಂದೂ ಮನೆಗಳಲ್ಲಿ ಮಾಡೇ ಮಾಡ್ತಾರೆ. ಎಲ್ಲರೂ ಕೂಡ ಪಿತೃಪಕ್ಷವನ್ನು ಆಚರಿಸ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಪಿತೃಪಕ್ಷದಿಂದ ತುಂಬ ಒಳ್ಳೆಯದಾಗುತ್ತೆ. ಹಿರಿಯರ ಆಶೀರ್ವಾದ ದೊರೆತರೆ ಆಯಸ್ಸು ಆರೋಗ್ಯ ವೃದ್ಧಿಯಾಗುತ್ತದೆ ಮತ್ತು ಮನೆಯಲ್ಲಿ ಯಾವುದೇ ದಾರಿದ್ರ್ಯಗಳು ಕೂಡ ಇರುವುದಿಲ್ಲ. ಹಾಗಾಗಿ ಮತ್ತು ಯಾವುದೇ ತೊಂದರೆ ಇದ್ದರೂ ಕೂಡ ಖಂಡಿತ ಪರಿಹಾರ ಆಗುತ್ತೆ. ಪಿತೃಗಳಿಗೆ ಮತ್ತು ಕಾಗೆಗಳಿಗೆ ನಾವು ಆಹಾರವನ್ನು ಈ ಟೈಮಲ್ಲಿ ನೀಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಆದಷ್ಟು ಸಾಧ್ಯವಾದಷ್ಟು ನಿಮ್ಮ ಮನೆಗಳಲ್ಲಿ ಮೇಲ್ಗಡೆ ಸ್ವಲ್ಪ ಆಹಾರವನ್ನು ಈ 15 ದಿನಗಳ ಕಾಲ ಆಹಾರ ನೀವು ಮಾಡ್ತಿರಲ್ಲ, ಅದನ್ನು ಎಂಜಲ್ ಮಾಡದೆ ಯಾವುದೇ ಕಾರಣಕ್ಕೂ ನಾವು ತಿನ್ನಬಾರ್ದು. ಮೊದಲನ್ನು ಅದನ್ನು ತಗೊಂಡೋಗಿ ಒಂದು ಪ್ಲೇಟಲ್ಲಿ ಹಾಕಿ ಮೇಲೆ ಟೆರಸಲ್ಲಿ ಇಡಿ ಮತ್ತು ಒಂದು ಬೌಲಲ್ಲಿ ನೀರನ್ನು ಇಡಿ. 15 ದಿನಗಳ ಕಾಲ ಹಿರಿಯರು ಕಾಗೆಗಳ ರೂಪದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಅವ್ರ ಮನೆಗಳಿಗೆ ಬಂದು ಆಹಾರವನ್ನು ಸೇವನೆ ಮಾಡ್ತಾರಂತೆ. ಹಾಗಾಗಿ ಕಾಗೆಗಳ ರೂಪದಲ್ಲಿ ಖಂಡಿತ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ನೀವು ಯಾರೇ ಆಗಿರ್ಬೋದು ಸ್ನೇಹಿತರೆ, ಮನೆಯಲ್ಲಿ ನಾವು ಏನು ಮಾಡ್ತೀವೋ ಅದನ್ನು ಶ್ರದ್ಧೆಯಿಂದ ಮಾಡಿ ಆ ಆಹಾರ ನಮ್ಮ ಕೈಲಿ ಏನೂ ಎಡೆ ಇಡೋದಕ್ಕಾಗೋದಿಲ್ಲ ಅನ್ನೋರು ಸ್ವಲ್ಪ ಮೊಸರನ್ನು ಕೂಡ ಅದನ್ನಾದರೂ ಇಡ್ಬೋದಲ್ವಾ. ಮೊಸರನ್ನು ಮಾಡಿ ನೀವು ಖಂಡಿತ ಟೆರಸಲ್ಲಿ ಒಂದು ಪ್ಲೇಟಲ್ಲಿ ಹಾಕಿಡಿ. ಖಂಡಿತ ಅದು ಕಾಗೆ ತಿಂದರೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಅವರ ಬಾಯಾರಿಕೆಗೆ ನೀರು ಕೂಡ ಇಡಿ, ನೀರು ಕೂಡ ಕುಡಿಯುತ್ತೆ. ಯಾಕಂದರೆ ನಾನು ಸುಮಾರು ಟೈಮಲ್ಲಿ ನೋಡಿದ್ದೀನಿ, ಪಿತೃಪಕ್ಷದ ಟೈಮಲ್ಲಿ ಕಾಗೆ ರೂಪದಲ್ಲಿ ಹಿರಿಯರು ಬರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಅದು ನಂಬಿಕೆ ಮೊದಲಿಂದಲೂ ಬಂದ್ಬಿಟ್ಟಿದೆ. ಅಂದರೆ ಪೂರ್ವಜರು ಅದನ್ನು ಮಾಡಿ ತೋರಿಸಿದ್ದಾರೆ. ಹಾಗಾಗಿ ನಾವು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. ಹಿರಿಯರ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ. ಅವರ ಆಶೀರ್ವಾದ ಕೂಡ ನಮ್ಮ ಮೇಲಿರಬೇಕು. ಹಿರಿಯರ ಆಶೀರ್ವಾದ ಕಿರಿಯರ ಮೇಲಿದ್ದರೆ ತುಂಬಾ ಒಳ್ಳೆಯದು. ಹಾಗಾಗಿ ಅವರು ಯಾವೆಲ್ಲ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೋ ಅದೇ ರೀತಿ ನಾವು ಕೂಡ ಆಚರಣೆನ ಮಾಡ್ಕೊಂಡು ಹೋದರೆ ಹಿಂದೂಗಳಲ್ಲಿ ತುಂಬಾ ಆಚರಣೆಗಳಿವೆ. ಅದೆಲ್ಲ ಉಳ್ಕೊಂಡು ಹೋಗುತ್ತೆ. ನಮ್ಮ ಮಕ್ಕಳು ಕೂಡ ಮುಂದೆ ಕಲ್ತ್ಕೋತಾರೆ. ಹಾಗಾಗಿ ನಾವು ಒಳ್ಳೆ ದಾರಿನ ಹಿಡಿದ್ರೆ ನಮ್ಮ ಮಕ್ಕಳು ಕೂಡ ಒಳ್ಳೆ ದಾರಿನ ಹಿಡಿತಾರೆ ಅಂತ ಹೇಳ್ತಾ, ನೋಡಿದ್ರಲ್ಲ ಮಕರ ರಾಶಿಯವರು ಸ್ವಲ್ಪ ಎಚ್ಚರವಾಗಿರಿ. ಅಂದರೆ ಪಿತೃಪಕ್ಷದ ಟೈಮಲ್ಲಿ ಸ್ವಲ್ಪ ಕಿರಿಕಿರಿ, ಸ್ವಲ್ಪ ತೊಂದರೆಗಳು, ಅಡಚಣೆಗಳು ಮನೆಯಲ್ಲಿ ನಡೀತಾ ಇರ್ತವೆ. ಹಾಗಾಗಿ ಆದಷ್ಟು ಹಿರಿಯರಿಗೆ ಎಡೆಯನ್ನು ಇಡಿ ಮತ್ತು ಪಿಂಡದಾನವನ್ನು ಮಾಡಿ ಮತ್ತು ಎಳ್ಳು ದಾನ ಮಾಡಿ ನೀವು ತರ್ಪಣವನ್ನು ಬಿಡಿ. ಖಂಡಿತ ಒಳ್ಳೆಯದಾಗುತ್ತೆ. ಮನೆಗೆ ಯಶಸ್ಸು ಅನ್ನೋದು ಲಭಿಸುತ್ತೆ. ಶ್ರೇಯಸ್ಸನ್ನು ಕಾಣ್ತೀರಾ ಖಂಡಿತ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಅಂದರೆ ಮಕರ ರಾಶಿಯವರ ಫಲ ಹೇಗಿದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ. ಪಿತೃಪಕ್ಷದ ಮಾಹಿತಿಯನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ನಿಮಗೆ ತಕ್ಷಣ ನೋಡ್ಬೋದು ಸ್ನೇಹಿತರೆ. ಪ್ರತಿಯೊಂದು ವಿಚಾರದ ಬಗ್ಗೆ ನನ್ನ ಚಾನಲಲ್ಲಿ ಪೂಜೆ ಆಗಿರ್ಬೋದು, ಹಬ್ಬ ಹರಿದಿನಗಳ ವಿಡಿಯೋ ಕೂಡ ಮಾಡಾಕ್ತೀನಿ. ಮತ್ತು ಪ್ರತಿದಿನ ರಾಶಿ ಭವಿಷ್ಯವನ್ನು, ಸಂಪೂರ್ಣ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶನೇಶ್ವರಾಯ ನಮಃ ಅಂತ ಒಂದು ವಿಡಿಯೋಗೆ ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಮತ್ತೆ ಸಿಗ್ತೀನಿ. ಧನ್ಯವಾದಗಳು ನಿಮ್ಮೆಲ್ಲರಿಗೂ.